ಹೊಸ ಮನೆಗೆ ಇನ್ನೇನ್ ಬೋರ್ಡ್ ಹಾಕಿಸ್ತಾ ಇದ್ದೆ. ಅರುಂಧತಿ ನಕ್ಷತ್ರ ತೋರಿಸ್ತಾ ಲಕ್ಷ್ಮೀ ನಿವಾಸ. ಲಕ್ಷ್ಮೀ ನಿವಾಸದ ನಮ್ ಲಕ್ಷ್ಮಿ ನಮ್ ಹೀರೋಯಿನ್ ಚೆನ್ನೈಯಿಂದ ಬಂದು ಹೋಗ್ತಾರೆ ನಮಗೋಸ್ಕರ. ನಮ್ದು ಲಕ್ಷ್ಮೀ ನಿವಾಸ ಸೀರಿಯಲ್ ನಡೀತಿದೆ. ಲಕ್ಷ್ಮಿ ಮನೆ 10 ಕೋಟಿ ಬಜೆಟ್. ಲಕ್ಷ್ಮೀ ನಿವಾಸ 250 ರೂಪಾಯಿ ಸಂಬಳದಿಂದ ಶುರು ಆಗಿದ್ದು ಜೀವನ. ನಾವೊಂಥರ ರೈತರ ಮಕ್ಕಳು. ಬೆಳೆ ಬೆಳೆಯೋದು ನಮ್ಮ ಉದ್ದೇಶ. ಕಳೆ ಅಂತೂ ಬರುತ್ತೆ, ಅದ್ ಬಿಸಾಕೋದಿಲ್ಲ ನೋಡಿ. ಅಲ್ಲೇ ಹೋಗ್ದು ಹಂಗೆ ಗೊಬ್ಬರ ಮಾಡ್ಕೊಬೇಕಷ್ಟೆ. ಮನೆ ಕಟ್ಟಕ್ಕಾಗಲ್ವಾ? ಇಬ್ರು ಸೇರಿ ಮನೇನು ಕಟ್ಟೋಣ, ಮದ್ವೆನೂ ಮಾಡೋಣ. ಸೊ ನೀವು ನಿರ್ಮಲಾ ಅವ್ರು ನೋಡಿರ್ತೀರಿ, ಬಹಳ ಪ್ರಖ್ಯಾತ ಕಲಾವಿದೆ ಅವರು. ತಲ್ಲಣ ಅಂತ ಒಂದು ಸಿನಿಮಾಗೆ ಅವರು ಸ್ಟೇಟ್ ಅವಾರ್ಡ್ ರಾಜ್ಯ ಪ್ರಶಸ್ತಿ ಪಡ್ಕೊಂಡಂತ ಕಲಾವಿದೆ ಅವರು. ಯಾರು ಅದನ್ನೆಲ್ಲ ಹಚ್ಕ ಅಂತ ಹೇಳಿದ್ದು? ನನಗೂ ಅದನ್ನೆಲ್ಲ ಕಂಡ್ರೆ ಆಗಕ್ಕಿಲ್ಲ. ಅದಕ್ಕೆ ಧಾರಾವಾಹಿಗಳು ನೋಡಿರ್ತೀವಿ ತುಂಬಾ. ಪಾರ್ವತಿ ಪರಮೇಶ್ವರ ಮತ್ತು ಅನೇಕ ಧಾರಾವಾಹಿಗಳು, ಇವನ್ ಸೀರಿಯಸ್ ಧಾರಾವಾಹಿಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪ್ರೊಡ್ಯೂಸರ್ ನಿರ್ಮಾಪಕಿಯವರು. ಆರ್ ವೆರಿ ಹಾರ್ಡ್ ವರ್ಕಿಂಗ್. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಥಿಯೇಟರ್ನವ್ರು, ರಂಗಭೂಮಿಯವರು. ನಾವು ಅವರು ಒಂದು ಕಾಲದಲ್ಲಿ 2-3 ನಾಟಕ ಮಾಡಿದ್ದೀವಿ ಅನ್ನೋ ನಮ್ಮ ಸೌಭಾಗ್ಯ. ಅವರು ನಿಮ್ಮ ಶೂಟಿಂಗ್ ಲಕ್ಷ್ಮೀ ನಿವಾಸ ನಡೀತಿದೆಯಲ್ಲ, ಅದನ್ನ ಒಳಗೆ ನೋಡ್ಬೋದು, ಹೋಗಿ ಬನ್ನಿ ಜಾಗ ಬನ್ನಿ. ನೀವು ದೊಡ್ಡವ್ರ ಕಡೆಯವರು ಅಂತ ಒಂದು ಮಾತು ಹೇಳಬಾರ್ದಾಗಿತ್ತು ಸರ್. ಕೆಲ್ಸಕ್ಕೆ ಬರ್ದಿರೋರು ಕಂಪ್ಲೇಂಟ್ ಕಟ್ಕೊಂಡು ನಿಮ್ಮನ್ನ ಸ್ಟೇಷನ್ ಕರೆಸಿ ವಿಚಾರಣೆ ಮಾಡಿದೆ. ದಯವಿಟ್ಟು ಬನ್ನಿ. ಈ ರವಿಕಿರಣ್ ಎಸ್ಟೇಟ್ ಅಲ್ಲೇ ನಾನು ನಟಿಯಾಗಿದ್ದು. ಫಸ್ಟ್ ಸಂಬಳ, ಮೊದಲನೇ ದಿನ ಆಕ್ಟಿಂಗು ಇದೇ ಲೊಕೇಶನ್ ಅಲ್ಲಿ. ನನ್ನ ಮೊದಲನೇ ನಿರ್ದೇಶನ ಪದ್ಮಾವತಿ ಕಲರ್ಸ್ ಅಲ್ಲಿ. ಇದೇ ಲೊಕೇಶನ್ ಅಲ್ಲಿ 1 hour ಶೋ ಲಕ್ಷ್ಮೀ ನಿವಾಸ ಟೆಲಿವಿಷನ್ ಇಂಡಸ್ಟ್ರಿಯಲ್ಲೇ ಮೊದಲನೇ ಬಾರಿಗೆ 400 ಎಪಿಸೋಡ್ ದಾಟಿದೆ. ಒನ್ ಆಫ್ ದ ಲಕ್ಕಿಯೆಸ್ಟ್ ಲೊಕೇಶನ್ ಇದು. ನನಗೆ ನನ್ನ ಜೀವನ ಕಟ್ಕೊಟ್ಟಂಥ ಒಂದು ಗುರುಕುಲ ಅಂತಲೇ ಹೇಳ್ಬೋದು. ಆಮೇಲೆ ನಂಬರ್ 1 ಸೀರಿಯಲ್ ಇವತ್ತು ಕನ್ನಡ ಅಂದರೆ ಟೋಟಲ್ ಟೆಲಿವಿಷನ್ ಕನ್ನಡ ಟೆಲಿವಿಷನ್ ಇಂಡಸ್ಟ್ರಿ ಆಲ್ ಚಾನೆಲ್ಸ್ ಪೈಕಿ ದಿಸ್ ಇಸ್ ದಿ ನಂಬರ್ 1. ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಅಭಿನಂದನೆಗಳು. ಥ್ಯಾಂಕ್ ಯು. ಮತ್ತು ಇದೇ ಲಕ್ಷ್ಮೀ ನಿವಾಸ 8 ಭಾಷೆಗೆ ರೀಮೇಕ್ ಆಗ್ತಿದೆ ಕನ್ನಡ ಸೀರಿಯಲ್ಲು. 1 hour ಸತತವಾಗಿ 400 ಎಪಿಸೋಡ್ ದಾಟಿರುವಂತಹ ಪ್ರಪ್ರಥಮ ಇದು ಸೀರಿಯಲ್. ಒಂದೊಂದು 800 ಎಪಿಸೋಡ್ ಆಯ್ತು. ಈಗ ಎಪಿಸೋಡ್ ವೈಸ್ ಕ್ಯಾಲ್ಕುಲೇಟ್ ತಗೊಂಡ್ರೆ ಎಪಿಸೋಡ್ ವೈಸ್ 400 800 ಅಲ್ವಾ? 1 hour into 2 ಅಲ್ವಾ? ಸೊ ಇದು ಒಂದು ಕನ್ನಡ ಟೆಲಿವಿಷನ್ನಲ್ಲಿ ನಮ್ಮ ಏನೋ ಒಂದು ಹೇಳ್ತಾರಲ್ಲ, ನಮ್ಮ ಮೈಲಿಗಳು ಒಂದು, ಮತ್ತು ನಮ್ಮ ವೃತ್ತಿ ಅನ್ನೋದು ನಮಗೊಂದು ಖುಷಿ ಕೊಡುತ್ತಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಬಣ್ಣ ಹಚ್ಚಿ ನಿರ್ದೇಶನ ಮಾಡಿ ನಿರ್ಮಾಪಕಿಯಾಗಿ ದಿನ ಬೆಳಗ್ಗೆ ಬಂದು ಇಲ್ಲಿ ಟಿಫನ್ ಮಾಡಿದ್ದಕ್ಕೆ ನಮಗೆ ದೇವರು ಕೊಟ್ಟ ಆಶೀರ್ವಾದ. ಇದು ಕನ್ನಡ ಜನತೆ ಕೊಟ್ಟ ಆಶೀರ್ವಾದ. ಥ್ಯಾಂಕ್ ಯು. ನೋಡಿ ಇದೆಲ್ಲ ಸೆಟ್ಟು. ಇಂಥ ಲೊಕೇಶನ್ ಓನರೇ ಇರಬೇಕು. ಲೊಕೇಶನ್ ಥರ ಕೊಡ್ತಾರೆ. ನಾವು ಇದೆನ್ನಾರು ಮಾಡ್ಕೋತೀವಿ ಅಂದರೆ ಏನೂ ತೊಂದರೆ ಮಾಡಲ್ಲ. ನೋಡಿ ಇದೆಲ್ಲ ಶೂಟಿಂಗಿಗೆ ಥರ. ಆ ಕಡೆ ಕ್ಯಾಮ್ರಾ ಇಟ್ಕೋಬೋದು, ಈ ಕಡೆ ಕ್ಲೋಸ್ ಮಾಡ್ಕೋಬೋದು. ಇದು ಇವ್ರದೇ 1 time ಐಡಿಯಾ. ನಾವೀಗ ಸೊ ಇವಾಗ ನಾವು ಅದನ್ನು ಸ್ವಲ್ಪ ನಾವು ಮಾಡುವಾಗ ಅಪ್ಡೇಟ್. ಈ ಸೀರಿಯಲ್ ಹೀರೋಯಿನು ಹಳೆ ಸಿನಿಮಾಲಿ ಭಾಳ ಸಿನಿಮಾ ಕನ್ನಡ ಹೀರೋಯಿನ್ ಮಾಡಿದ್ದಾರೆ, ಅಲ್ಲಿದ್ದಾರೆ. ಚೈತ್ರದ ಪ್ರೇಮಾಂಜಲಿಯ ನಮ್ಮ ಲಕ್ಷ್ಮೀ ನಿವಾಸದ ನಮ್ಮ ಲಕ್ಷ್ಮಿ ನಮ್ಮ ಹೀರೋಯಿನು. ಚೆನ್ನೈಯಿಂದ ಬಂದು ಹೋಗ್ತಾರೆ ನಮಗೋಸ್ಕರ. 400 ಎಪಿಸೋಡು 1 ವರ್ಷದಿಂದ ಫ್ಯಾಮಿಲಿ ಜೊತೆ ಇದ್ದಿದ್ದಕ್ಕಿಂತ ನಮ್ಮ ಜೊತೆ ಇದ್ದಿದ್ದೇ ಜಾಸ್ತಿ. ತುಂಬಾ ಕನ್ನಡದಲ್ಲಿ ಸೀರಿಯಲ್ ಫಸ್ಟ್ ಟೈಮ್ ಮಾಡ್ತಿದ್ರಲ್ಲ, ನಿಮ್ಮ ಅನುಭವ, ನಿಮ್ಮ ಫೀಲಿಂಗು, ನಿಮ್ಮ ಪ್ರೀತಿ, ವಾತ್ಸಲ್ಯ, ಆಕ್ಟಿಂಗು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಕನ್ನಡ ಸೀರಿಯಲ್ಲು. ಈ ಸೀರಿಯಲ್ ಆದ್ಮೇಲೆ ಸ್ವಲ್ಪ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬರ್ತಾ ಇಲ್ಲ ನನಗೆ. ಸೊ ಲಕ್ಷ್ಮೀ ನಿವಾಸದಲ್ಲಿ ಎಲ್ಲ ಒಂದು ಫ್ಯಾಮಿಲಿ ಥರ 1 year ಇಂದ ಕೆಲಸ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು. ಆಡಿಯನ್ಸ್ ಎಲ್ಲ ತುಂಬ ವರ್ಷದ ಮೇಲೆ ನಾನು ನೋಡ್ತಾ ಇದ್ದಾರೆ. ತುಂಬ ರೆಕಗ್ನೈಸ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಖುಷಿ ಆಯಿತು. ಓಕೆ. ಸೊ ಇದು ನಂಬರ್ 1 ಕನ್ನಡ ಧಾರಾವಾಹಿಯನ್ನು ಹೆಗ್ಗಳಿಕೆ ನಿಮಗೆ? ಹೌದು, ಇದು ಟೀಮ್ ವರ್ಕು. ಸೊ ದ ಕ್ರೆಡಿಟ್ ಗೋಸ್ ಟು ಎವ್ರಿಬಡಿ. ಓಕೆ. ಕನ್ನಡಕ್ಕೆ ಮತ್ತೊಮ್ಮೆ ಬಂದಿದ್ದು ಧನ್ಯವಾದ ತಮಗೆ. ಥ್ಯಾಂಕ್ ಯು ಸರ್. ಕರ್ಪೂರ ಗೊಂಬೆ ಶ್ವೇತಾ ಅವರು ಎವ್ರಿಬಡಿ. ನಮ್ಮದು ಲಕ್ಷ್ಮೀ ನಿವಾಸ ಸೀರಿಯಲ್ ನಡೀತಿದೆ. ಲಕ್ಷ್ಮಿ ಮನೆ. ಇವರು ಗಣೇಶ್ ಶಾಸ್ತ್ರಿ, ನಮ್ಮ ನಿರ್ದೇಶಕರು. ಅಭಿನಂದನೆಗಳು. ನಂಬರ್ 1 ಧಾರಾವಾಹಿ ಚೆನ್ನಾಗಿ ಹೋಗ್ತಾ ಇದೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಇನ್ನೊಬ್ರು ಶಿವರಾಮ್ ಅಂತ ಇನ್ನೊಂದು ಕಡೆ ಅಲ್ಲಿದ್ದಾರೆ. ಹೌದು. ಒಂದೊಂದ್ಸಲಿ ರಜೆ ಇರುತ್ತೆ, ಒಂದೊಂದ್ಸಲಿ ಶೂಟ್ ನಡೆಯುತ್ತೆ, ಆ ಥರ. ಆಮೇಲೆ ಇವರು ಅಶೋಕ್ ಜಂಬೆ ಅಂತ ಹೇಳಿ ಇಲ್ಲಿ ಶ್ರೀನಿವಾಸನ್ ಪಾತ್ರ ಮಾಡ್ತಾರೆ. ಮೊದಲು ನಮ್ಮ ಪದ್ಮಾವತಿಲಿ ಆಕ್ಟ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಪ್ರಕೃತಿ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅಲ್ಲಿಂದಲೇ ಎತ್ತಿದ್ದು ಇವ್ರನ್ನ. ಅಲ್ಲಿಂದನೇ ಎತ್ತಿದ್ದ. ನಮ್ ಜಂಬೆ ಕೊಟ್ಟಿದ್ದು ನಮ್ಮ ಮಂಜು ಜಂಬೆ ಅವರು. ಅನ್ನ ಬೆಳೀರೋ ಅಂದ್ರೆ ಅನ್ನ ಮಾರಕ್ ಹೊರಟಿದ್ರಲ್ಲ, ಅನ್ನ ಬೆಳಿದೆ ಹೋಟ್ಲಿಲ್ಲೇ
ತಿಳ್ಕ. ಅಂಡ್ ಇವರು ಜಂಬೆ ಅಂತ ಯಾಕೆ ಬಂದಿದೆ ಗೊತ್ತಾ? ಅವರು ಬಹಳ ಒಳ್ಳೆ ಜಂಬೆ ಕಲಾವಿದ್ರು. ಜಂಬೆ ಅಂತ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದನ್ನ ನುಡಿಸೋದ್ರಲ್ಲಿ ಪ್ರಖ್ಯಾತರು ಅವರು. ನಿಮ್ಗೊಂದು ಜುಟ್ಟಿದಲ್ಲ ಎಲ್ಲಿ ಸರ್ ಅದು? ಕಟ್ ಮಾಡ್ಸೋದು ಇವರಾ? ತುಂಬಾ ಚೆನ್ನಾಗಿದೆ ನಿಮ್ ಸಿಗ್ನೇಚರ್ ಜುಟ್ಟು. ತುಂಬಾ ಹಿಂದೆ ನೋಡಿದ್ವಿ, ತುಂಬಾ ಅದ್ಭುತ ಕಲಾವಿದ್ರು. ಥ್ಯಾಂಕ್ ಯು. ರವಿ ಇವಾಗೇನು ಛಾಯಾಗ್ರಹಣ ಮಾಡ್ತಿದ್ದಾರೆ, ನಮ್ಮ ಪ್ರಕೃತಿ ಚಿತ್ರಕ್ಕೆ ಅವರು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿ 1-1.5 ತಿಂಗಳು ಪೂರ್ತಿ ಮಲ್ನಾಡನ್ನೆಲ್ಲ ಸುತ್ತಿ ಬೇಕಾದಂಥ ಪ್ರಾಪರ್ಟಿ, ಚೊಂಬು, ಹಂಡೆ, ಅಡಿಕೆ ಕತ್ತರಿಸುವಂಥ ಕತ್ರಿಗಳು ಎಲ್ಲ ಪ್ರಾಪರ್ಟಿನ ಹೊಂಚಿದ್ರು. ಅವ್ರಿಗೂ ಕ್ರೆಡಿಟ್ ಹೋಗ್ಬೇಕು. ಗ್ರೇಟ್ ನೋಡಿ, ಅಂತ ದೊಡ್ಡ ಮನುಷ್ಯರು ನಮ್ಮ ಕಲಾ ಮಾಧ್ಯಮ ಕ್ಯಾಮ್ರಾ ಬಂದು. ಹೌದು ಹೌದು. ಒಂದು ವರ್ಷ ಲಕ್ಷ್ಮೀ ನಿವಾಸ ಭೋಗ್ಯ ಹಾಕೊಂಡಿರೋದು ಇವ್ರನ್ನ. ಫ್ಯಾಮಿಲಿಗಿಂತ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಎಲ್ಲರೂ. ದೊಡ್ಡ ದೊಡ್ಡ ಯುದ್ಧ ಅಂತ ನಡೀತೆ ಗೊತ್ತಾ, ರಾಮಾಯಣ ಮಹಾಭಾರತ ಎಲ್ಲ ನಡೆದಿದೆ ಈ ಜಾಗದಲ್ಲಿ. ಸೂಪರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಎಪಿಸೋಡ್ಗಳನ್ನೆಲ್ಲ ನೋಡ್ತೀನಿ. ವಂಡರ್ಫುಲ್, ಡೂಯಿಂಗ್ ಗುಡ್ ಜಾಬ್. ಒಂಥರ ಇದು ಇಡೀ ಕನ್ನಡ ಚಿತ್ರರಂಗ ಕಲೆಯನ್ನ ಒಂದು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ದೊಡ್ಡ ಕಲಾವಿದ್ರು. ನಿಮ್ಮ ಜಂಬೆ ಪ್ಲೇಯರ್ ಒಂದು ಕ್ಲಿಪ್ ಕಳಿಸಿ ಅಂತ ಮನವಿ. ಯೂಟ್ಯೂಬ್ ಅಲ್ಲಿ ಇದೆಯಾ? ಇದೆ ಇದೆ. ಸೊ ಅದನ್ನ ಹಾಕಿ ನೋಡಿ. ಎಂತ ಒಳ್ಳೆ ಕಲಾವಿದ್ರು, ತುಂಬಾ ಒಳ್ಳೆ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. Pleasure. ಅಂಡ್ ತುಂಬಾ ನಂಬರ್ 1 ಧಾರಾವಾಹಿ ಅಂತ ಕೇಳ್ಪಟ್ಟೆ. ಹೌದು. ಒಳ್ಳೆ ನಿರ್ಮಾಪಕರು, ಅನ್ನದಾತರು. ರಾಜ್ಕುಮಾರ್ ಹೇಳ್ತಾರೆ ಅನ್ನದಾತರು ಅಂತ. ಖಂಡಿತ ಇಲ್ಲೇ ಇದ್ದಾರೆ. ಹೌದು. ನನ್ನ ತಂಡ ಕಾಪಾಡಿದೆ ನನ್ನನ್ನು, ಅಷ್ಟೇ ಹೇಳ್ತೀನಿ. ಆಲ್ ರೈಟ್. ಥ್ಯಾಂಕ್ ಯು ಸರ್. ಕ್ಯಾಮ್ರಾ ತಂಡ ಈ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ದೊಡ್ಡ ದೊಡ್ಡ ಕ್ಯಾಮ್ರಾ ಇಟ್ಕೋತಾರಲ್ಲ. ಹಾ, ದೊಡ್ಡ ಇವತ್ತು ಪ್ರೊಡ್ಯೂಸರ್ಸ್ ದೊಡ್ಡ ಕ್ಯಾಮ್ರಾ ಇಟ್ಟಿರ್ತಾರೆ. ಟಿವಿ ಸಿನಿಮಾ ಮಟ್ಟಕ್ಕೆ ಇದೆ ಇವತ್ತು ಟೆಕ್ನಾಲಜಿ. ಹೌದಾ? ಹೌದು ಹೌದು. ಓಕೆ. ಅದೆಲ್ಲ ಏನು ಕಮ್ಮಿ ಇಲ್ಲ. ಸಿನಿಮಾನ ದೊಡ್ಡ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ರು, ಟಿವಿನ ಚಿಕ್ಕದು ಅದೆಲ್ಲ ಇಲ್ಲ ಈಗ. ಟಿವಿ ಸಿನಿಮಾ 10 ಕೋಟಿ ಬಜೆಟ್ ಲಕ್ಷ್ಮೀ ನಿವಾಸ. ನಿಜವಾಗ್ಲು ಬನ್ನಿ ಹೇಳ್ತೀನಿ. ಮೇಡಮ್ ನೀವೇನು ಸಿಂಪಲ್ ಆಗಿದ್ದೀರಾ? ನಾನು ನಿಮ್ಗೆ ಗೊತ್ತು ತಾನೇ, ಮೊದಲು ಹೀಗೆ ಇದ್ದೆ, ಈಗಲೂ ಹೀಗೆ ಇದ್ದೀನಿ. ಓಕೆ. ಹೆಚ್ಚಂದ್ರೆ ಏನಂದ್ರೆ ಗುರುಗಳ ಆಶೀರ್ವಾದ, ಕೆಲಸ ಕಲಿತೆ ಅನ್ನೋದು ಬಿಟ್ರೆ, ಕಲಿಸ್ತಾ ಇದ್ದಾರೆ ಇನ್ನೂ ಅನ್ನೋದು ಬಿಟ್ರೆ ಇನ್ನೇನು ಬದಲಾವಣೆ ಇಲ್ಲ. ಓಕೆ. ಹಣ ಅನ್ನೋದು ಸಂಬಳ ಅಷ್ಟೇ. 250 ರೂಪಾಯಿ ಸಂಬಳದಿಂದ ಶುರು ಆಗಿದ್ದು ಜೀವನ. ಇಲ್ಲಿಗೆ ಬಂದು ನಿಂತಿದೆ. ಲಕ್ಕಿಯೆಸ್ಟ್ ಸ್ಟುಡಿಯೋ ಇದು. ಇಲ್ಲೇ ನಾನು ಆ್ಯಕ್ಟ್ ಮಾಡಿದ್ದೀನಿ. ಎಂತೆಂಥ ಡೈರೆಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಆ ನೆನಪುಗಳನ್ನ ಮರೆಯೋ ಹಾಗೆ ಇಲ್ಲ. ಗ್ರೇಟ್. ಇದು ಹೀಗೆ ಇರುತ್ತೆ ನಮ್ಮದು ಶೂಟಿಂಗ್ ವಾತಾವರಣ. ನಿಮಗೂ ಗೊತ್ತು ಹೆಂಗಿದ್ರು. ಬೇಕಂದ್ರೆ ರೆಡಿ ಮಾಡ್ಕೋತೀವಿ ಅಣ್ಣ. ಸಿಂಗ್ ಸೌಂಡು ಕನ್ನಡನೇ ಮಾತಾಡ್ತಾರೆ. ಇಲ್ಲ, ಅವರೊಬ್ರು ಡಬ್ಬಿಂಗ್ ಮಾಡಿಸ್ತೀವಿ, ಮಿಕ್ದವರೆಲ್ಲ ಸಿಂಗ್ ಸೌಂಡ್. ಅಲ್ಲೋಡಿ ಡೈರೆಕ್ಟ್ರು, ನೀವು ಹಿಂಗೆ ಕೂಗೋರ ಸರ್? ನಮ್ಮ ಲೈಫಲ್ಲೇ ಕೂಗಿಲ್ಲ. ಏನು ಮಾಡಿದ್ರು 25,000 ಎಪಿಸೋಡು? ಸಾಫ್ಟ್ ಆಗಲ್ಲ ಬಮ್ಮಲ್ಲಿ ಸಾಕು ಸರ್. ಇವರು ಒಂಥರ ಕೃಷ್ಣನ್ ಹಾಗೆ ಸರ್. ಅವ್ರು ಮಾತ್ರ ಕ್ಯಾಚ್ ಹಾಕೋತಾರೆ. ಏನ್ ರವೀಣ ಕಾಸು ಕೊಟ್ರಿ ಫ್ರೀ ಪಬ್ಲಿಸಿಟಿ. ನಿಮ್ಗೆ ಏನು ತಮಾಷೆ ಮಾಡ್ತಾ ಇದ್ದೀರಿ? ಯಾವ್ದಣ್ಣ? ನನ್ನಿಂದ ತಾನೇ ಫ್ರೀ ಪಬ್ಲಿಸಿಟಿ ಸಿಕ್ಕಿದ್ದು ನಿಮ್ಗೆ. ನಿಮ್ಮಿಂದನೇ ಲೊಕೇಶನ್ ಸಿಕ್ಕಿದ್ದು, ನಿಮ್ಮಿಂದನೇ ಈ ಸೀರಿಯಲ್ಗೂ ಇರೋಬ್ರು ಒನ್ ಆಫ್ ದ ಕೋ ಪ್ರೊಡ್ಯೂಸರ್. ಹೇಳೋಣ. ಶ್ರೀಕಾಂತ್ನ ನಾನು ಹೆತ್ತಿಲ್ದೇ ಇರಬಹುದು, ಆದ್ರೆ ಅವನ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ವಾತ್ಸಲ್ಯ ಇದೆ. ಇವತ್ತು ಟಿವಿ ಬಜೆಟ್ 2 ಸೀರಿಯಲಿಂದ 10 ಕೋಟಿ ಇದೆ. 10 ಕೋಟಿ ಇದೇ 1 ಅವರ್ ಅಲ್ಲ ಪೇ? ಹೌದು ಹೌದು ಹೌದು. ಆಮೇಲೆ ನಾವು ಮೊದಲನೇ 10 ಎಪಿಸೋಡ್ನೇ 100 ದಿನ ಶೂಟಿಂಗ್ ಮಾಡಿದ್ದೀವಿ. 10 ಎಪಿಸೋಡ್? ಹೌದು. ದಿನಕ್ಕೆ 2 ಎಪಿಸೋಡ್ ಮಾಡ್ತಾರೆ ಸೀರಿಯಲ್ ಅಂತ ಕೇಳ್ಕೊಟ್ಟಿದ್ದೆ. ಇಲ್ಲ, ಮೊದಲನೇ 10 ಎಪಿಸೋಡ್ ದಿನಕ್ಕೆ ಒಂದೇ ಸೀನೇ ಮಾಡಿದ್ದು ನಾವು. 100 ದಿನ ಶೂಟಿಂಗ್ ಮಾಡಿದ್ದೀವಿ. ಅಂದ್ರೆ ಟಿವಿ ಸಿನಿಮಾಗಿನ ಜಾಸ್ತಿ ಟೈಮ್ ತಗೋತಾ ಇದೆ, ಜಾಸ್ತಿ ಬಜೆಟ್. ಹೌದು ಹೌದು. ಏನಾಗುತ್ತೆ? ಕಾಫಿ ಹೇಳಲ್ವ, ಇಷ್ಟೊತ್ತು ಮಾತಾಡ್ತಾ ಇದೀವಿ ನೋಡಿ. ಅದು ನಾವು ಹೇಳ್ಬಿಟ್ಟು ಹೋಗ್ಬೇಕಂತ. ಬಂದ್ರೆ ಕೂತ್ಕೊಳ್ರಿ, ರಿಲ್ಯಾಕ್ಸ್ ಮಾಡ್ರಿ. ಒಂದು ದಮ್ ಹೊಡೆಯೋಣ. ನೋಡಿ, ಎಕ್ಸರ್ಸೈಸ್ ಮಾಡಕ್ಕೆ ಮ್ಯಾಟು, ಆಮೇಲೆ ಬ್ರಷ್ ಮಾಡಕ್ಕೆ ಬ್ರಷು, ಪೇಸ್ಟು, ಕುಡಿಯೋ ನೀರು, ಟವೆಲ್ಲು ಅರೇಂಜ್ ಮಾಡಿದ್ದಾರೆ ನಿಮ್ಮ ಅಣ್ಣ. ಇವತ್ತಿಗೆ ಸಿನಿಮಾ ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ಬಜೆಟ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಅವ್ರ ವೈಯಕ್ತಿಕ ಇವತ್ತು ಸಿನಿಮಾ. ಟಿವಿ ಇವತ್ತು ವೈಯಕ್ತಿಕ ಅಲ್ಲ, ಅದೊಂದು ಸಂಸ್ಥೆ. ಅದೊಂದು ಸ್ಟ್ಯಾಂಡರ್ಡು, ಕ್ವಾಲಿಟಿ, ಮತ್ತು ಎಕ್ವಿಪ್ಮೆಂಟ್ಸ್ಗಳಾಗ್ಬೋದು, ಮತ್ತು ಥಾಟ್ ಪ್ರೊಸೆಸ್ ಆಗ್ಬೋದು. ಇವತ್ತು ಕನ್ನಡದಲ್ಲಂತೂ ಟೆಲಿವಿಷನ್ ಅಂತೂ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ತುಂಬ ಖುಷಿ ವಿಷಯ ಅದು. ಇವತ್ತು ಕನ್ನಡದ ಇದೇ ಶೋ 8 ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ರೀಮೇಕ್ ಆಗುತ್ತೆ ಅಂದಾಗ ಕನ್ನಡದ ಒಂದು ಟಿವಿ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದು ನನಗೆ ಗೊತ್ತಿರೋ ಹಾಗೆ ಎರಡು ಬನ್ನಿ ಇಲ್ಲಿ ಜಾಯ್ನ್ ಆಗ್ತೇನೆ. ಬ್ರದರ್ ಹೇಗಿದ್ದೀರಾ? ಲಿಪ್ಸಿಂಗ್ ಟಚ್ ಅಂತ ಹೊಡೆದ್ಬಿಟ್ಟೋಗಿ ವಿಡಿಯೋದಲ್ಲೇ ರಿಲೀಸ್ ಆಗ್ತಿದೆ. ವಿಡಿಯೋದಲ್ಲೇ 2. ಹೌದು.
ಲಕ್ಷ್ಮೀಗೆ ನೀವು ನೋಡಿರ್ಬೇಕು, ವಿಡುದಲೈನಲ್ಲಿ ಅದ್ಭುತವಾದ ಪೊಲೀಸ್ ಅಧಿಕಾರಿ ಪಾತ್ರ ಮಾಡಿದ್ರು. ಅದಕ್ಕಿನ್ನ ಬಹಳ ಮುಖ್ಯವಾಗಿ ಏನು ಗೊತ್ತಾ, ನೀವು ಇವ್ರನ್ನ ನಾವು ಸರ್ದಾರ್ ಸತ್ಯ ಅಂತಾನೆ ನಾವು ಕರೆಯೋದು, ಇಡೀ ಕನ್ನಡ ನಾಡು ಕರೆಯೋದು. ಯಾಕೆ ಗೊತ್ತಾ, ಸರ್ದಾರ್ ಅಂತ ಕರಿತಿರ್ತಾರಲ್ಲ ಪಾತ್ರ. ಆ ದಿನಗಳು ಸರ್ದಾರ್ ಇವರು. ಸ್ನೇಹಿತರೆ, ಹೇಗಿದ್ದೀರಿ ಸತ್ಯ ಅವರೇ? ನಾನು ಸೂಪರ್ ಆಗಿದ್ದೀನಿ, ಜನರ ಆಶೀರ್ವಾದ, ಗಟ್ಮುಟ್ಟಾಗಿದ್ದೀನಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬೆನ್ನೆಲುಬು. ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಿದ್ರು. ನನ್ನ ಪ್ರೊಡಕ್ಷನ್ ಹೌಸ್ ಅಲ್ಲಿ ನನಗೆ ಅಪ್ಪ ಅಮ್ಮನ ಹಾಗೆ ಜೊತೆ ನಿಂತಿರೋದ್ರಿಂದ ಕಲಾವಿದನಾಗಿ ಸ್ವಲ್ಪ ಬಂದ ಅವಕಾಶಗಳು ನನ್ನ ಕಣ್ಮುಂದೆನೇ ಇಲ್ಲ. ಇವತ್ತು 2 ಕಡೆ 3 ಕಡೆ ಶೂಟಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೊಂದು ಕೆಲವೊಂದ್ಸಲಿ ಬಿಡ್ತಾರೆ. ಬಟ್ ಆದ್ರೂ ಕನ್ನಡ ಇಂಡಸ್ಟ್ರಿ ನಮ್ಮಿಬ್ರು ದಂಪತಿಗಳಿಗೆ ಅನ್ನ ಹಾಕಿದೆ, ವೃತ್ತಿ ಕೊಟ್ಟಿದೆ, ಮರ್ಯಾದೆ ಕೊಟ್ಟಿದೆ. ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಇದು ಕಲಾದೇವಿ ಕೊಟ್ಟಿರೋ ಭಿಕ್ಷೆ ಅಂತಲೇ ನಾವಿಬ್ಬರು ಅಂದ್ಕೊಂಡಿರೋದು. ಎರಡನೇದು ನಮ್ಮ ಜನ, ಮಹಾಜನತೆಗಳು ನಮಗೆ ಕೊಟ್ಟಿರೋ ಒಂದು ಭಿಕ್ಷೆ ಇದು. ಅವರಿಗೆ ಎಷ್ಟಾಗುತ್ತೋ ಅಷ್ಟೇ ನಾವು ಮತ್ತೆ ಆ ಸೇವೆ ಮಾಡಿ ನಮ್ಮ ಜೀವನನ ಮುಗಿಸ್ಕೋಬೇಕು ಅಂತ ನಮ್ಮ ಆಸೆ. ಎಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ವಿಡುದಲೆ ತುಂಬ ಚೆನ್ನಾಗಿತ್ತು. நிஜமான லீடர் அந்த பெருமாள் வாத்தியார் தான் சார். அன்லெஸ் அண்ட் அன்டில் வி கெட் ஹோல்ட் ஆஃப் ஹிம், இந்த மக்கள் படையோட வளர்ச்சியை நம்மளால் தடுக்கவே முடியாது. 20ನೇ ತಾರೀಕು ಡಿಸೆಂಬರ್ 20. ಸೊ ಎಲ್ಲರೂ ಹರಸಿ ಅದಕ್ಕೆ ಮೊದಲು ಥ್ಯಾಂಕ್ ಯು. ಅದು ತುಂಬ ವಿಷಯ ಇದೆ. ಅದು ಇಟ್ಸ್ ಅ ವೆರಿ ಬಿಗ್ ಜರ್ನಿ ವಿತ್ ವೆಟ್ರಿಮಾರನ್ ಸರ್. ವೆರಿ ಬಿಗ್ ಜರ್ನಿ. ನನಗೆ ಆ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ಆ ಅಪ್ಪನ ಒಂದು ವರ ಹಿಂಗೆ ಕೊಟ್ಟಿದ್ದಾರೆ. ಅದು ಜನಕ್ಕೆಲ್ಲ ಇಷ್ಟ ಆಗ್ಬಿಟ್ರೆ ಮೇ ಬಿ ಕನ್ನಡದ ಬಾವುಟ ಆಲ್ ಓವರ್ ಇಂಡಿಯಾ ಹಾರಾಡುತ್ತೆ. ಅಷ್ಟು ಒಂದು ಶಾಟು ನಾನು ಮರೆಯಕ್ಕಾಗದೇ ಇರೋದೊಂದು ವೆರಿ ಓಪನಿಂಗ್ ಶಾಟು. ಬರ್ತಾರೆ, ಆ ಕಾಡು ಅಲ್ಲೆಲ್ಲೋ ಇರ್ತಾರೆ, ಹಿಂಗೆ ತೋರಿಸ್ತಾರೆ. ವಿಡುದಲೈನಲ್ಲಿ ಕಳೆದೋಗ್ಬಿಟ್ಟೆ ನಾನು ಆ ಶಾಟ್ ನೋಡಿ. ಹೌದು, ಇಟ್ಸ್ ಅ ಬಿಗ್ ಜರ್ನಿ. ವಿ ವಿಲ್ ಟಾಕ್ ಅಬೌಟ್ ದಟ್. ಇದು ಕಂಪ್ಲೀಟ್ಲಿ ಒಂದು ಹೆಣ್ಣು ಮಗಳ ಕಂಪ್ಲೀಟ್ಲಿ ಒಂದು ಎಫರ್ಟ್. ಇದು ಲಕ್ಷ್ಮೀ ನಿವಾಸ ಆಗಲಿ, ರವಿಕಿರಣ್ ಅಣ್ಣ ನಮಗೆ ಸ್ವಂತ ಅಣ್ಣನ ಸಮಾನ. ಅವರ ಒಂದು ಜಾಗದಲ್ಲಿ ನಾವು ಕಂಟಿನ್ಯೂಸ್ ಶೂಟ್ ಮಾಡ್ತಿದ್ದೀವಿ. 16 ಲೊಕೇಶನ್ ಶೂಟ್ ಆಗುತ್ತೆ. ನಿದ್ದೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಕೆಲಸನೇ ನಮ್ಮ ದೇವರು. ನಮಗೆ ಅನ್ನ ಹಾಕಿ ನಮ್ಗೆ ಕೆಲಸ ಕೊಟ್ಟಿರೋ ಜಿ ಕನ್ನಡ, ರಾಘವೇಂದ್ರ ಹುಣಸೂರು, ಅವ್ರನ್ನೆಲ್ಲ ನಾವು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಇಟ್ಸ್ ಆಲ್, ನಾ ಹೇಳಿದ್ನಲ್ಲ ಒಂದೇ ವರ್ಡ್, ಇದು ಭಿಕ್ಷೆ. ಕಲಾದೇವಿ ನಮ್ಗೆ ಕೊಟ್ಟಿರೋ ಭಿಕ್ಷೆ ನಾವು ಮಾಡ್ತೀವಿ. ನಾವು ರಂಗಭೂಮಿನಲ್ಲಿ ಇವರು ಚಂದ್ರಹಾಸ ಅಂತ ತುಂಬ ಅದ್ಭುತವಾದ ನಾಟಕ ಮಾಡಿದ್ರು. ನಾನು ನೋಡ್ತಿದ್ದೆ. ನಾವು ನಿರ್ಮಲಾ ಅವರು ಸಮಷ್ಟಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ ನಾವು ಅವೆಲ್ಲ. ಸೊ ನೋಡಿ, ಅಲ್ಲಿಂದ ಬಂದಂತಹ ಹೆಜ್ಜೆ ಎಷ್ಟು ದೊಡ್ಡ ಮಟ್ಟಕ್ಕೆ ಬಿಡೋದಂಗೆ ಭಾಳ ಸಂತೋಷ ಆಗುತ್ತೆ. ಇಂಥವ್ರು ದೊಡ್ಡವ್ರ ಜರ್ನಿ ನಾವು ಒಂದು ಸಣ್ಣ ಪಾರ್ಟ್ ಎಲ್ಲೋ ಒಂದು ಕಡೆ ಯಾವುದೋ ಮೂಲೆಯಲ್ಲಿ ಇದ್ವಲ್ಲ ಅನ್ನೋ ನಂಗೆ ಭಾಳ ಸಂತೋಷ. ಯಾಕಂದ್ರೆ ಕಲಾವಿದ್ರ ಕುಟುಂಬ ಇದು. ನಮ್ಮ ಹಾಗೆ ನಿಮ್ಮ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು ಇವಾಗೆಲ್ಲ. ಎಲ್ಲಂದ್ರಲ್ಲಿ ವಿಶೇಷವಾಗಿರುವಂಥ ಜಾಗಗಳಿಗೆಲ್ಲ ನೀವು ಹೋಗಿ ಮಾಡೋ ವಿಡಿಯೋಸ್ ನಾನು ಎಷ್ಟೋ ಸತಿ ಕೂತ್ಬಿಡ್ತೀನಿ ನೋಡ್ಕೊಂಡು. ಈ ಅಣ್ಣ ಏನು ಬಿಡಲ್ಲ, ಇವನು ಯಾರನ್ನೂ ಎಲ್ಲಂದ್ರೆ ಹೊಸದು ಹುಡುಕ್ತಾರಲ್ಲ ಅಂತ ಹೇಳಿ. ರಿಯಲಿ ಯು ಆರ್ ಡೂಯಿಂಗ್ ಅಮೇಸಿಂಗ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ವಿಶೇಷತೆ ಇದು. ಥ್ಯಾಂಕ್ ಯು. ಮನೆಗೆ ಹೋಗಿ ಒಂದ್ಸಲ ಮಾತಾಡೋಣ. ಜಸ್ಟ್ ಒಂದು ಶೂಟಿಂಗ್ ಲೊಕೇಶನ್ ಟೂರ್ ಇದು. ಇಲ್ಲ, ನಮ್ದು ಸಾಯಿ ನಿರ್ಮಲ ಪ್ರೊಡಕ್ಷನ್ 10 ವರ್ಷ ಬಂದ್ಬಿಡ್ತು. ಅದರದ್ದು ನಾವು ಇವಾಗ ಪ್ರೊಡ್ಯೂಸರ್ಸ್ ಆಗಿ 10 ವರ್ಷ ಆಗೋಯ್ತು. ಒಂದು ಪಾರ್ಟಿ ಕೊಟ್ಟಿಲ್ಲ ಅವರು. ಕೊಡ್ತೀವಿ ಎಲ್ಲರೂ. ನೀವು 10 ವರ್ಷ 8 ಪ್ರಾಜೆಕ್ಟ್, ಎಲ್ಲವೂ ಹಿಟ್, ಎಲ್ಲವೂ ದೇವರ ಆಶೀರ್ವಾದ. ಕಲರ್ಸ್ ಕನ್ನಡ, ಪದ್ಮಾವತಿ, ಕನ್ನಡ ಕೋಗಿಲೆ, ದೇವರ ಆಶೀರ್ವಾದ. ಇದು ಲರ್ನಿಂಗ್. ಇದು ಬಿಗ್ ಪ್ರಾಜೆಕ್ಟ್, ಆಲ್ ಓವರ್ ಇಂಡಿಯಾ ಮಾತಾಡೋ ಒಂದು ಪ್ರಾಜೆಕ್ಟ್. ಇದರಲ್ಲಿ ಇನ್ನೂ ಕಲಿತಾನೆ ಇದೀವಿ ನಾವು. ದೇವರ ಆಶೀರ್ವಾದ. ಆಲ್ ದಿ ಬೆಸ್ಟ್. ಪ್ಲೀಸ್ ಮೀಟ್ ಯು ಅಗೇನ್. ಬೈ. ನೋಡಿ, ಈ ಕಾಂಪೌಂಡ್ ಕೂಡ ನಾವೇ ಕಟ್ಸ್ಕೊಂಡಿದ್ದು. ಪರ್ಮನೆಂಟ್ ಕಾಂಪೌಂಡ್? ಹೌದು. ಓಕೆ. ಅಂದ್ರೆ ಸೆಟ್ ಅಲ್ಲ, ಒರಿಜಿನಲ್ ಇದು. ಇದು ಒಂದು ಸ್ವಂತ ಮನೆ ಕಟ್ಟುವಾಗ ಎಷ್ಟು ಜಾಗೃತಿಯಿಂದ ಕಟ್ಕೊಂತೀವಲ್ಲ, ಒಂದು ಲೊಕೇಶನ್ ಇವತ್ತು ಹಂಗೆ ಜಾಗೃತಿಯಿಂದ ಮಾಡ್ತೀವಿ. ಓಕೆ. ನೋಡಿ, ಇದು ಪಕ್ಕ ಲಕ್ಷ್ಮಿಯ ಮನೆ. ಹೌದು, ಇದು ಮೈಸೂರು ಪ್ಯಾಟರ್ನ್ ಮನೆಗಳು. ಓಕೆ. ಮೈಸೂರು ಆ ಕಡೆ ಎಲ್ಲ ನಮ್ಮ ಮೈಸೂರು, ತುಮಕೂರಲ್ಲೆಲ್ಲ ಒಂದೊಂದು ಮನೆ, ಒಂದು 50 ಮನೆದು ಕೊಲಾಜ್ ಮಾಡಿರೋದು ಈ ಮನೆಗೆ. ಓಕೆ. ಇಲ್ಲಿ ಪ್ರಾಜೆಕ್ಟಲ್ಲಿ ಒಂದು 60 ಜನ ಆರ್ಟಿಸ್ಟು, ಒಂದು 200 ಜನ ಟೆಕ್ನಿಷಿಯನ್ಸು, 2-3 ಯೂನಿಟ್ ಮಾಡಿದ್ದೀವಿ. ಒಂದಿನ 4 ಯೂನಿಟ್ ಮಾಡಿದ್ದೀವಿ. 4 ಜನ ಡೈರೆಕ್ಟರ್ಗಳು ಒಂದೊಂದು ದಿನ ಕೆಲಸ ಮಾಡಿದ್ದಾರೆ. ಇದು ಪ್ಯಾರಲ್ 2-3 ಕಡೆ ನಡೀತಿರುತ್ತೆ ಖಂಡಿತವಾಗ್ಲೂ. ಇಲ್ಲಾಂದ್ರೆ ಒಂದಿನಕ್ಕೆ ಒಂದು ಎಪಿಸೋಡ್ ಬರೋಕ್ಕಾಗಲ್ಲ. 1 ಅವರ್ ಫುಟೇಜು, ಇನ್ನು ಅರ್ಧ ಗಂಟೆ ಫುಟೇಜ್ ಹಾಕಿದ್ರೆ ಒಂದು ಸಿನಿಮಾ. ಅಯ್ಯೋ, ಈಗ 90 ನಿಮಿಷಕ್ಕೆ ಒಂದು ಸಿನಿಮಾ ಸೆನ್ಸಾರ್ ಬುಕ್ ಕೊಡ್ತಾರೆ. 40-45 ನಿಮಿಷ ನಾವು ಒಂದು ದಿನಕ್ಕೆ ಫುಟೇಜ್ ತೆಗಿಬೇಕು. ಪ್ರತಿ 3 ದಿನಕ್ಕೆ 2 ಸಿನಿಮಾ ಮಾಡ್ತಿದ್ದಾರೆ. ಇಲ್ಲ, ಪ್ರತಿದಿನ 1 ಸಿನಿಮಾ ಮಾಡ್ತಿದ್ದೀವಿ ನಾವು. ಇವತ್ತು ಸ್ಯಾಟರ್ಡೆ ಸಂಡೇ ರಜಾ ಬಂದ್ಬಿಡುತ್ತಲ್ಲ ನಮಗೆ, ಶೂಟಿಂಗ್ ಟೈಮು, ಬೇರೆಯವ್ರು ಇರ್ತಾರೆ, ಇರಲ್ಲ ಡೇಟ್ ಅಂತ. ಒಂದು ದಿನಕ್ಕೆ 1 ಸಿನಿಮಾ ಫುಟೇಜ್ನ ತೆಗಿತಿರೋ ಪ್ರೊಡಕ್ಷನ್. 5 ದಿನದಲ್ಲಿ 7 ಎಪಿಸೋಡ್ ಮಾಡ್ತಿದ್ದೀರಾ? ಮಾಡಬೇಕು. ಸೊ ಡೈಲಿ ಆಕ್ಚುಲಿ 1 ಸಿನಿಮಾ ಮಾಡ್ತಿದ್ದಾರೆ. ಡೈಲಿ 1 ಸಿನಿಮಾ. ಓ ಗಾಡ್. ಇದು ಹಿಂದೆ ಯಾವತ್ತೂ ಆಗಿಲ್ಲ. ಏನು ಯೋಚನೆ ಮಾಡ್ತಾಳೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟ್ ಏನು ಸಿನಿಮಾನ ನಿಮ್ಮದು? ಒಂದು ತಮಿಳ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಸಮುದ್ರ ಕಣಿ ಸರ್ ನಾನು ಆ್ಯಕ್ಟ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ.
ಚಿಕ್ಕ ಸ್ಟೆಪ್ ಬೈ ಸ್ಟೆಪ್ಪು. ಇವಾಗ ಒಂದು ಬೇರೆ ಬೇರೆ ಭಾಷೆಗಳಿಂದ ಟಿ ವಿಗೆ ನನಗೆ ಪ್ರೊಡಕ್ಷನ್ ಆಫರ್ ಬರ್ತಿದೆ. ಇಷ್ಟು ದಿನ ಕನ್ನಡದೇ ಪ್ರೊಡಕ್ಷನ್ ಮಾಡ್ತಿದ್ದೆ ಟಿ ವಿಲಿ, ಇವಾಗ ಬೇರೆ ಭಾಷೆ ಪ್ರೊಡಕ್ಷನ್ಸ್ಗಳು. ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಅಷ್ಟೇ, ತಿಳ್ಕೋಬೇಕು, ಕಲಿಬೇಕು ಅನ್ನೋದು ಉದ್ದೇಶ. ಜೊತೆಗೆ ಆ್ಯಕ್ಟಿಂಗು ಮಾಡ್ತಿದ್ದೀನಿ, ಮತ್ತೆ ಡೈರೆಕ್ಷನ್ ಮಾಡ್ತಿದ್ದೀನಿ. ಹೇಗೆ ಮ್ಯಾನೇಜ್ ಮಾಡ್ತೀರಿ? ಸಮಯ ನಮ್ಮ ಆಸೆ ಪಟ್ಟಿದೆ ಇದಲ್ಲ ಅಪ್ಪಿ. ಅಂದರೆ ನಿಮಗೆ ಗೊತ್ತು ಎಷ್ಟು ವರ್ಷದ ಕನಸುಗಳು, ಪ್ರೇಯರ್ಗಳು, ಅವಕಾಶಗಳು, ಅವಮಾನಗಳು, ನೋವುಗಳು ಅದೆಲ್ಲ ಬಯಸಿದ್ದು ಇಷ್ಟಪಟ್ಟಿದ್ದು ಮಾಡುವಾಗ ಜರ್ನಿಲಿ ಆಗ್ತದೆ. ಅಂದರೆ ನಾನು ಹೇಳ್ಕೊಳ್ಳೋದು ಹಾಗೆ, ನಾವೊಂಥರ ರೈತರ ಮಕ್ಕಳು, ಬೆಳೆ ಬೆಳೆಯೋದು ನಮ್ಮ ಉದ್ದೇಶ. ಕಳೆ ಅಂತೂ ಬರುತ್ತೆ, ಕಿತ್ತಾಕ್ತೀವಿ, ಅದು ಬಿಸಾಕೋದಿಲ್ಲ ನೋಡಿ, ಅಲ್ಲೇ ಹೋಗ್ದು ಹಂಗೆ ಗೊಬ್ಬರ ಮಾಡ್ಕೊಬೇಕಷ್ಟೆ. ಇಷ್ಟೇ. ಯಾರಾದ್ರೂ ಕಲ್ಲು ಹೊಡೆದ್ರು ಅದನ್ನ ಎತ್ಕೊಂಡು ಕಾಂಪೌಂಡ್ಗೆ ಎತ್ತಿಕ್ಕೋತೀನಿ ಅಷ್ಟೇ. ನೆಕ್ಸ್ಟ್ ಕಾಂಪೌಂಡ್ ಕಟ್ಟೋಣ. ಇದು ಬರೀ ಅವರ ಶೂಟಿಂಗ್ ಕಥೆ, ಲಕ್ಷ್ಮೀ ನಿವಾಸದ ಮೈಲಿಗಲ್ಲಿನ ಕಥೆ. ಅವ್ರ ಮನೆಗೆ ಹೋಗೋಣ. ಹಾಗೆ ಪಟ್ಟಿರೋ ಕಷ್ಟ ನೀವು ಕೇಳಬೇಕು. ಅಂದರೆ ಒಬ್ಬ ಕಲಾವಿದರೆ ಯಾಕೆ ಬದುಕಲ್ಲಿ ಚೆನ್ನಾಗಿರಬೇಕು ನಾನು ಅಂತ ಅಂದ್ಕೊಳ್ಳೋರ್ಗೆಲ್ರಿಗೂ ಅವ್ರ ಲೈಫ್ ತುಂಬ ಇನ್ಸ್ಪೈರಿಂಗ್. ಅಂದರೆ ಎಷ್ಟೆಷ್ಟು ಮುಳ್ಳು ಕಲ್ಲುಗಳನ್ನ ಅವ್ರು ಹಾದು ಬಂದಿದ್ದಾರೆ, ಎಷ್ಟೆಷ್ಟು ಅವರು ಶೋಚನೀಯ ಪರಿಸ್ಥಿತಿಗಳನ್ನ ಅನುಭವಿಸಿದ್ದಾರೆ, ನೀವು ಕೇಳಬೇಕು. ಅವ್ರ ಮನೆಗೆ ಹೋಗೋಣ. ಖಂಡಿತ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ಬನ್ನಿ, ಎಲ್ಲರೂ ಬನ್ನಿ. ಆಯ್ತಾ? ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣಯ್ಯ, ಥ್ಯಾಂಕ್ ಯು. ಒಳ್ಳೇದಾಗಲಿ. ಮನೇಲಿ ಕೇಳಿದ್ರೆ ಅಂತ ಹೇಳಿ, ಆಯಿತಾ? ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇವ್ರದ್ದು ಇಷ್ಟ ಆಗೋದೇನೆಂದರೆ ನೋಡಿ, ನಾನು ಕೂಡ ಒಂದು ಚಾನಲಲ್ಲೋ ಅಥವಾ ಇನ್ನೊಂದು ಕಡೆ ಅವಕಾಶ ಸಿಕ್ಕಿದ್ರೆ ಪ್ರೊಡ್ಯೂಸರು, ಅವಕಾಶ ಸಿಕ್ಕಿದ್ರೆ ನಿರ್ದೇಶಕಿ, ನಿರ್ಮಾಪಕಿ, ನಟಿ ಎಲ್ಲ. ಇವ್ರು ಹಾಗಿಲ್ಲ. ಬೆಳಿಗ್ಗೆ ಒಂದು ಕತೆ ಸಿಗ್ತಾ, ನೀನು ಕ್ಯಾಮ್ರಾ ಫ್ರೀ ಇದೆಯಾ ಚಿನ್ನ ಅಂತಾರೆ, ಹೋಗ್ತಾರೆ, ಒಂದು ಸ್ಟೋರಿ ಮಾಡ್ತಾರೆ, ಯೂಟ್ಯೂಬಲ್ಲಿ ಬಿಡ್ತಾರೆ. ಒಂಥರ ಸ್ವಯಂಭೂ. ಏನು ಹೇಳ್ತೀರಿ, ನಾವೆಲ್ಲ ಒಂದು ಯಾರು ಕೊಟ್ಟು ಭಿಕ್ಷೆ. ಪರಮೇಶ್ ಹಂಗಿಲ್ಲ. ಕನ್ನಡಿಗರು ಕೊಟ್ಟ ಭಿಕ್ಷೆ ನಮಗೆ. ಹೌದು, ಕನ್ನಡಿಗರು ಮತ್ತು ಗೂಗಲ್ ಕಂಪನಿ ಕೊಟ್ಟ ಭಿಕ್ಷೆ. ಬಟ್ ಅಂದರೆ ಅದೊಂದು ಸ್ಪಾರ್ಕ್ ಇದೆಯಲ್ಲ, ಬೆಳಗ್ಗೆ ಎದ್ದು ಯಾರೇನಾರು ಅಂದ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನನ್ನ ಕತೆ ಇದು, ನನ್ನ ದಾರಿ ಇದು, ಒಂದು ಹೊಸ ದಾರಿ ಇದು. ಅಂದರೆ ಮಾಡೋನಿಗೆ ಏನಿದ್ರು ಮಾಡ್ತಾನೆ ಅಂತ, ಮಾಡಲ್ಲ ಅಂತ ರೀಸನ್ ಹೇಳೋರ್ಗೆ ಏನಿದ್ರು ಮಾಡಲ್ಲ. ದೊಡ್ಡ ಮಾತಂದ್ರು ನಮ್ಮ ಸಹೋದರಿ. ಆಕೆಗೆ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ ಆಯಿತಾ? ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.